ಒಂದೆಡೆ ಬಸ್ ಅಪಘಾತದಲ್ಲಿ ಅನೇಕರು ದಾರುಣವಾಗಿ ಸಾವನ್ನಪ್ಪಿದರೆ ಇನ್ನು ಕೆಲವರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಊರಿಗೆ ಹೊರಟಿದ್ದಂತಹ ಮೂವರು ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಕ್ರಿಸ್ಮಸ್ ರಜೆ ಇರುವಂತಹ ಸಂದರ್ಭದಲ್ಲಿ ಊರಿಗೆ ಹೋಗಬೇಕು ಅಂತ ಪ್ಲಾನ್ ಮಾಡಿಕೊಂಡಿದ್ರು. ಪ್ರವಾಸಕ್ಕೆ ಹೋಗ್ತಾ ಇದ್ರು. ಗಗನ, ರಕ್ಷಿತಾ, ರಶ್ಮಿ, ಭಟ್ಕಳ ಮೂಲದ ರಶ್ಮಿ ತನ್ನ ಸ್ನೇಹಿತೆಯರ ಜೊತೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಆದರೆ ಈ ದುರಂತದಲ್ಲಿ ಮೂವರು ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ರು ರಶ್ಮಿ. ಸೋಮವಾರದವರೆಗೆ ರಜೆ ಹಾಕೊಂಡು 4 ದಿನಗಳ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು. ಆಫೀಸ್ನಲ್ಲಿ 4 ದಿನ ರಜೆ ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ಪಟ್ಟು ಬಿಡದೆ ರಜೆ ಬೇಕೇ ಬೇಕು ಅಂತ ರಜೆ ಪಡ್ಕೊಂಡು ನಿನ್ನೆ ಸಂಜೆ ಕೆಲಸ ಮುಗಿಸಿ ಇಬ್ಬರು ಸ್ನೇಹಿತರ ಜೊತೆಗೆ ಗೋಕರ್ಣಕ್ಕೆ ಹೊರಟಿದ್ರು. ಇನ್ನು ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಕೆಳಗಡೆ ಜಿಗಿದು ಮೂವರು ಯುವತಿಯರು ಪಾರಾಗಿದ್ದಾರೆ. ಅಂದರೆ ಯಾವಾಗ ಈ ಭೀಕರ ಅಪಘಾತ ಸಂಭವಿಸ್ತು, ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಳ್ಳೋದಕ್ಕೆ ಆರಂಭವಾಯಿತು. ಮೂವರು ಯುವತಿಯರು ಬಸ್ನಿಂದ ಕೆಳಗಡೆ ಜಿಗಿದು ತಮ್ಮ ಜೀವ ಕಾಪಾಡಿಕೊಂಡಿದ್ದಾರೆ. ಸಣ್ಣ ಪುಟ್ಟ ಸುಟ್ಟ ಗಾಯಗಳಾಗಿದ್ದಾವೆ. ಆಸ್ಪತ್ರೆಯಲ್ಲಿ ಮೂವರು ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ರಶ್ಮಿ ತುಮಕೂರಿನ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ತಾವು ಕೆಲಸ ಮಾಡ್ತಾ ಇದ್ದಂತಹ ಕಂಪನಿಯಲ್ಲಿ ರಜೆ ಕೊಡೋದಿಲ್ಲ ಅಂತ ಹೇಳಿದರು. ಆದರೂ ಕೂಡ ರಜೆ ಬೇಕೇ ಬೇಕು ಅಂತ ರಜೆ ಪಡ್ಕೊಂಡು ತನ್ನ ಸ್ನೇಹಿತರ ಜೊತೆಗೆ ಭಟ್ಕಳ ಮೂಲದ ರಶ್ಮಿಯವರು ಪ್ರವಾಸಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರು. ಆದರೆ ಇದೇ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಜವರಾಯ ಕಾದು ಕೂತಿದ್ದ. ಇದಕ್ಕಿದ್ದಂತೆ ಕಂಟೈನರ್ ಭೀಕರವಾಗಿ ಅಪಘಾತ ಆಯಿತು. ಡಿವೈಡರ್ ಒಡೆದುಕೊಂಡು ನುಗ್ಗಿದಂತಹ ಕಂಟೈನರು ಬಸ್ಗೆ ಭೀಕರವಾಗಿ ಡಿಕ್ಕಿ ಹೊಡಿತು. ಇದಕ್ಕೆ ಭಾರೀ ಅಪಘಾತ ಸಂಭವಿಸಿ ಅನೇಕರು ಸಾವನ್ನಪ್ಪಿದ್ದಾರೆ ಕೂಡ. ಈ ನಡುವೆ ಕೆಲವರು ಗ್ರೇಟ್ ಎಸ್ಕೇಪ್ ಆಗಿರುವಂತಹ ಸ್ಟೋರಿ, ಕೂದಲೆಳೆ ಅಂತರದಲ್ಲಿ ಪಾರಾಗಿರುವಂತಹ ಒಂದು ವಿಚಾರ ಬೆಳಕಿಗೆ ಬರ್ತಾ ಇದೆ. ಮೂವರು ಯುವತಿಯರು ಈ ಅಪಘಾತದಲ್ಲಿ ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಇನ್ನು ಸಹಜವಾಗಿ ರಜೆಗಳು ಬಂದಂತಹ ಸಂದರ್ಭದಲ್ಲಿ ಕ್ರಿಸ್ಮಸ್ಸೋ ದೀಪಾವಳಿನೋ ಈ ರೀತಿ ರಜೆಗಳು ಬಂದಾಗ ಮನೆಗೆ ಹೋಗೋದಕ್ಕೆ ಅಂತ ಅಥವಾ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ಟ್ರಿಪ್ಪು ಅಂತ ಪ್ಲ್ಯಾನ್ ಮಾಡಿಕೊಂಡು ಅನೇಕ ಯುವಕ ಯುವತಿಯರು ಹೊರಡ್ತಾ ಇರ್ತಾರೆ. ಅದೇ ರೀತಿ ಭಟ್ಕಳ ಮೂಲದ ರಶ್ಮಿ ಏನಿದ್ದಾರೆ ಅವರು ಕೂಡ ತನ್ನ ಸ್ನೇಹಿತೆ ಜೊತೆಗೆ ಪ್ರವಾಸಕ್ಕೆ ಅಂತ ಹೋಗ್ತಾ ಇದ್ರು. ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು ಮೂವರು ಯುವತಿಯರು. ತನ್ನ ಸ್ನೇಹಿತೆಯರ ಜೊತೆಗೆ ಗೋಕರ್ಣಕ್ಕೆ ಹೋಗ್ತಾ ಇದ್ರು. ಈ ದುರಂತದಲ್ಲಿ 3 ಜನ ಯುವತಿಯರು ಗ್ರೇಟ್ ಎಸ್ಕೇಪ್ ಆಗಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸಾಫ್ಟ್ವೇರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ರಶ್ಮಿ ಸೋಮವಾರದವರೆಗೆ ರಜೆ ಹಾಕ್ಕೊಂಡು 4 ದಿನಗಳ ಪ್ರವಾಸಕ್ಕೆ ಅಂತ ಹೊರಟಿದ್ರು. ಆಫೀಸ್ನಲ್ಲಿ 4 ದಿನ ರಜೆ ಆಗೋದಿಲ್ಲ ಅಂತ ಹೇಳಿದ್ರೂ ಕೂಡ ಪಟ್ಟು ಬಿಡದೆ ರಜೆ ಬೇಕೇ ಬೇಕು ಅಂತ ರಜೆ ಕೇಳಿದ್ರು. ನಿನ್ನೆ ಸಂಜೆ ಕೆಲಸ ಮುಗಿಸ್ಕೊಂಡು ಇಬ್ಬರು ಸ್ನೇಹಿತೆಯರ ಜೊತೆಗೆ ಗೋಕರ್ಣಕ್ಕೆ ಹೊರಟಿದ್ರು. ಇನ್ನು ಈ ಬೆಂಕಿ ಹೊತ್ಕೊಳ್ತಾ ಇದ್ದಂತೆ ಬಸ್ನಿಂದ ಕೆಳಗಡೆ ಜಿಗಿದು 3 ಜನ ಯುವತಿಯರು ಪಾರಾಗಿದ್ದಾರೆ. ಸಣ್ಣ ಪುಟ್ಟ ಸುಟ್ಟು ಗಾಯಗಳಾಗಿದ್ದಾವೆ. ಹೀಗಾಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ರಶ್ಮಿ ತುಮಕೂರಿನ ಶಿರಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. 3 ಯುವತಿಯರು ಸೇಫ್ ಆಗಿದ್ದಾರೆ. ಇನ್ನು ಅನೇಕರನ್ನ ತಮ್ಮ ಕುಟುಂಬಸ್ಥರು ಈಗ ಹುಡುಕಾಡಿಕೊಂಡು ಓಡೋಡಿ ಬರ್ತಾ ಇದ್ದಾರೆ. ಅನೇಕರದ್ದು ಒಂದೊಂದು ಕಥೆಗಳು, ಪ್ರತಿಯೊಬ್ಬರದ್ದು ಒಂದೊಂದು ಕಥೆಗಳು. ಸಾವಿನ ದವಡೆಯಿಂದ ಪಾರಾದಂತಹ ಮಾವಳ್ಳಿ ಗೆಳೆಯರು ಮಾವಳ್ಳಿಯಿಂದ ಗೋಕರ್ಣಕ್ಕೆ ಹೋಗ್ತಾ ಇದ್ರು ಸ್ನೇಹಿತರು.
ಅವರು ಕೂಡ ಸಾವಿನ ದವಡೆಯಿಂದ ಪಾರಾಗಿದ್ದಾರೆ. ಬೆಂಗಳೂರಿನ ಮಾವಳ್ಳಿ ಏರಿಯಾದ 7 ಜನ ಗೆಳೆಯರ ಕೂಟ ಇದೇ ಬಸ್ನಲ್ಲಿ ಪ್ರಯಾಣ ಮಾಡ್ತಾ ಇದ್ರು. ಕ್ರಿಸ್ಮಸ್ ಹಾಲಿಡೇಸ್ಗೆ ಹೋಗ್ತಾ ಇದ್ರು ಗೆಳೆಯರು. ಇವರೆಲ್ಲರೂ ಬಸ್ನಲ್ಲಿ ಲೈನ್ ಆಗಿ ಸೀಟ್ ಬುಕ್ ಮಾಡ್ಕೊಂಡಿದ್ರು. ಅಂದರೆ ಒಂದೇ ರೋನಲ್ಲಿ ಎಲ್ಲರೂ ಆ ಸೀಟ್ ಬುಕ್ ಮಾಡ್ಕೊಂಡಿದ್ರು. ಮಂಜುನಾಥ್ L4ನಲ್ಲಿ ಇದ್ರು, ಸಂಧ್ಯಾ 5L, ಶಶಾಂಕ್ 6L, ದಿಲೀಪ್ 7L ಲೋವರ್ ಸೀಟ್ಗಳನ್ನೇ ಬುಕ್ ಮಾಡಿದ್ದಾರೆ ಎಲ್ಲರೂ ಕೂಡ. ಬಿಂದು 8L, ಕವಿತಾ 9L, ಪ್ರೀತಿ ಸ್ವರನ್ ಎಂಬವರು 7 ಅಪ್ಪರ್ ಸೀಟ್ ಬುಕ್ ಮಾಡಿಕೊಂಡಿದ್ರು. ಇನ್ನು ಬಸ್ಗೆ ಬೆಂಕಿ ಬಿದ್ದಾಗ ತಕ್ಷಣ ಇವರೆಲ್ಲರೂ ಕೂಡ ಎಚ್ಚೆತ್ಕೊಂಡು ಹೊರಗಡೆ ಓಡೋಡಿ ಬಂದಿದ್ದಾರೆ. ಒಂದೇ ಸಾಲಿನಲ್ಲಿ ಬುಕ್ ಮಾಡಿದ್ದಂತಹ ಸೀಟುಗಳೇ ಇವರ ಪ್ರಾಣವನ್ನು ಉಳಿಸಿದ್ದಾವೆ. ಅಂದರೆ ಒಂದೇ ಸಾಲಿನಲ್ಲಿ ಸೀಟ್ಗಳನ್ನು ಬುಕ್ ಮಾಡಿದ್ದೇ ಅವರ ಪ್ರಾಣವನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಅಂದರೆ ಒಂದೇ ರೋನಲ್ಲಿ ಎಲ್ಲರೂ ಸೀಟ್ ಬುಕ್ ಮಾಡಿದ್ದಕ್ಕೆ ಒಬ್ರಿಗೊಬ್ಬರು ಇಮಿಡಿಯೇಟ್ ಆಗಿ ಎಚ್ಚರಿಸಿ ಆಚೆ ಓಡಿ ಬಂದು ತಮ್ಮ ಪ್ರಾಣ ಉಳಿಸ್ಕೊಂಡಿದ್ದಾರೆ. ಯಾವಾಗ ಈ ಒಂದು ಭೀಕರ ಅಪಘಾತವಾಯಿತು ನೋಡ್ತಾ ಇದ್ದಂತೆ ಸ್ನೇಹಿತರು ಎಚ್ಚೆತ್ಕೊಂಡ್ರು. ಇನ್ನುಳಿದವರನ್ನು ಎಚ್ಚರಿಸುವಂತಹ ಪ್ರಯತ್ನ ಮಾಡಿದ್ರು. ಜೊತೆಗೆ ಒಬ್ಬರಿಗೆ ಮತ್ತೊಬ್ಬರು ನೆರವನ್ನು ಕೊಟ್ಟು ಎಲ್ಲರನ್ನ ಹೊರಗಡೆ ಕರೆದು ತರುವಲ್ಲಿ ಯಶಸ್ವಿಯಾಗಿದ್ದಾರೆ. ಹೀಗಾಗಿ 7 ಜನ ಸ್ನೇಹಿತರು ಸೇಫ್ ಆಗಿ ಬದುಕಿ ಉಳಿದಿದ್ದಾರೆ. ಎಲ್ಲರೂ ಕ್ರಿಸ್ಮಸ್ ಹಾಲಿಡೇಸ್ಗೆ ಅಂತ ಹೋಗ್ತಾ ಇದ್ರು. ಒಂದು ತಂಡ ಕಟ್ಕೊಂಡು 7 ಜನ ಸ್ನೇಹಿತರು ಹೋಗ್ತಾ ಇದ್ರು. ಗೋಕರ್ಣಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ರಂತೆ. 7 ಜನ ಸ್ನೇಹಿತರು ಕೂಡಿಕೊಂಡು ಪ್ಲ್ಯಾನ್ ಮಾಡಿ ಗೋಕರ್ಣಕ್ಕೆ ಪ್ರಯಾಣ ಬೆಳೆಸ್ತಾ ಇದ್ರು. ಬೆಂಗಳೂರಿನ ಮಾವಳ್ಳಿ ಏರಿಯಾದ ಒಟ್ಟು 7 ಜನರ ಕೂಟ ಗೋಕರ್ಣಕ್ಕೆ ಹೋಗೋದಕ್ಕೆ ಅಂತ ಪ್ಲ್ಯಾನ್ ರೂಪಿಸ್ಕೊಂಡಿದ್ರು. ತುಂಬ ಖುಷಿಯಾಗಿ ಎಲ್ಲರೂ ಬಸ್ ಏರಿ ಹೊರಟೇ ಬಿಟ್ಟಿದ್ರು. ಆದರೆ ಮಾರ್ಗ ಮಧ್ಯದಲ್ಲಿ ಭೀಕರ ಅಪಘಾತಕ್ಕೆ ಒಂದು ಕ್ಷಣ ಬೆಚ್ಚಿ ಬಿದ್ದಿದ್ದಾರೆ. ಮಂಜುನಾಥ್, ಸಂಧ್ಯಾ, ಶಶಾಂಕ್, ದಿಲೀಪ್, ಬಿಂದು, ಕವಿತಾ, ಪ್ರೀತಿ ಸ್ವರನ್ ಎಲ್ಲರೂ ಬೆಂಕಿ ಬಿದ್ದ ಕ್ಷಣ ಹೊರಗಡೆ ಓಡಿ ಬಂದು ತಮ್ಮ ಜೀವ ಉಳಿಸ್ಕೊಂಡಿದ್ದಾರೆ. ಇನ್ನು ಎಲ್ಲರದ್ದು ಒಂದು ಪ್ಯಾಟರ್ನ್ ನೋಡಿದಾಗ ಸ್ನೇಹಿತರು ಏನು ಮಾಡ್ತಾರೆ, ಇಲ್ಲಿ ಲೋವರ್ ಸೀಟ್ಗಳನ್ನೇ ಬುಕ್ ಮಾಡ್ತಾರೆ. ಅಂದರೆ ಕೆಳಗಿನ ಸೀಟ್ಗಳನ್ನು ಬುಕ್ ಮಾಡಿದ್ರೆ ಈಸಿಯಾಗಿ ಯಾವುದೇ ಸಮಸ್ಯೆಗಳು ಇಲ್ಲದೆ ಆ ಬಸ್ನಲ್ಲಿ ಪ್ರಯಾಣ ಮಾಡಬಹುದು ಒಂದು. ಅಥವಾ ಈ ರೀತಿ ಯಾವುದಾದ್ರೂ ಅವಘಡಗಳು ಸಂಭವಿಸಿದರೆ ಲೋವರ್ ಸೀಟ್ನಲ್ಲಿ ಯಾರಿರ್ತಾರೆ ಅಂಥವರಿಗೆ ಒಂದು ಸ್ವಲ್ಪ ಕಡಿಮೆ ಡ್ಯಾಮೇಜ್ಗಳಾಗೋ ಸಾಧ್ಯತೆ ಇರುತ್ತೆ. ಅದರಲ್ಲೂ ವಯಸ್ಸಾಗಿರೋರು, ಯಾರ್ಯಾರಿಗೆ ವಯಸ್ಸಾಗಿರುತ್ತೆ ಅಥವಾ ಮಹಿಳೆಯರು ಯಾರಿರ್ತಾರೆ ಅವರು ತಪ್ಪದೆ ಆ ಲೋವರ್ ಏನು ಸೀಟ್ಗಳಿರುತ್ತೆ ಅಲ್ಲೇ ಬುಕ್ ಮಾಡ್ಕೊಳ್ಬೇಕು ಸಾಧ್ಯವಾದಷ್ಟು. ಆಗ ಅವರು ಕೂಡ ಈ ರೀತಿಯ ಅಪಘಾತಗಳು ಸಂಭವಿಸಿದಂತಹ ಸಂದರ್ಭದಲ್ಲಿ ಏನೋ ಒಂದು ಅವಘಡಗಳು ಸಂಭವಿಸಿದ್ರೆ ಅವರು ಕೂಡ ತಪ್ಪಿಸ್ಕೊಳ್ಳೋದಕ್ಕೆ ಸಮಯಾವಕಾಶ ಸಿಗುತ್ತೆ. ಸಮಸ್ಯೆ ಏನಾಗುತ್ತೆ ಅಂತಂದರೆ ಅಪ್ಪರ್ ಸೀಟ್ಗಳನ್ನು ಬುಕ್ ಮಾಡಿಕೊಂಡ್ರೆ ಇಮಿಡಿಯೇಟ್ ಆಗಿ ಕೆಳಗಡೆ ಜಿಗಿಯೋದಕ್ಕೂ ಸಮಸ್ಯೆ ಆಗುತ್ತೆ. ಜೊತೆಗೆ ಅಲ್ಲಿಂದ ಕೆಳಗಡೆ ಇಳಿದು ಹೊರಗಡೆ ಬಂದು ಪಾರಾಗೋದಕ್ಕೆ ಸಮಯ ಕೂಡ ಸಿಗೋದಿಲ್ಲ. ಹೀಗಾಗಿ ಲೋವರ್ ಸೀಟ್ಗಳನ್ನು ಬುಕ್ ಮಾಡಿಕೊಂಡಿದ್ದಂತಹ 7 ಜನ ಸ್ನೇಹಿತರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಆದರೆ ತಮ್ಮನ್ನು ಕಳ್ಕೊಂಡವರು ಕಣ್ಣೀರಿಡುವಂತಹ ಪರಿಸ್ಥಿತಿ ಎದುರಾಗಿದೆ. ಹೈವೇಗಳಲ್ಲಿ ನಾವು ಎಷ್ಟು ಕಟ್ಟೆಚ್ಚರವನ್ನು ವಹಿಸಬೇಕು ಅನ್ನುವಂಥದ್ದಕ್ಕೆ ಸಾಕ್ಷಿ ಇದೆ. ಇನ್ನು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿದಂತಹ ಮಂಜುನಾಥ್, ಗೆಳೆಯರ ಪೈಕಿ 4L ಸೀಟ್ನಲ್ಲಿ ಇದ್ದಂತಹ ಮಂಜುನಾಥ್ಗೆ ಸ್ವಲ್ಪ ಬೆಂಕಿ ತಗುಲಿದೆ. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಂಜುನಾಥ್ಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಇನ್ನು ಮಂಜುನಾಥ್ ಅವರಿಗೆ 30% ಸುಟ್ಟ ಗಾಯಗಳಾಗಿದ್ದಾವೆ. ಅವರ ಜೊತೆಗೆ ಇದ್ದಂತಹ ಸ್ನೇಹಿತ ಶಶಾಂಕ್ ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಈ 4L ಸೀಟ್ನಲ್ಲಿ ಇದ್ದಂತಹ ಮಂಜುನಾಥ್ ಅವರೇನಿದ್ದಾರೆ, ಅಂದರೆ ಮುಂದಿನ ಒಂದು ಸೀಟ್ನಲ್ಲಿ ಇದ್ದರು, ಅವರಿಗೆ ಅಲ್ಪ ಪ್ರಮಾಣದ ಸುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸರಿಸುಮಾರು 30% ಸುಟ್ಟ ಗಾಯಗಳಾಗಿದೆ. ಹೀಗಾಗಿ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಒಟ್ಟು 30% ಸುಟ್ಟ ಗಾಯಗಳೊಂದಿಗೆ ಮಂಜುನಾಥ್ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ.
ಅವರ ಜೊತೆಗೆ ಇದ್ದಂತಹ ಶಶಾಂಕ್ ಅವರು ಕೂಡ, ಅವರ ಸ್ನೇಹಿತ ಶಶಾಂಕ್ ಏನಿದ್ದಾರೆ ಅವರು ಕೂಡ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಇನ್ನು ಶಶಾಂಕ್ ಅವರು ವಿಕ್ಟೋರಿಯಾ ಆಸ್ಪತ್ರೆ ಎಮರ್ಜೆನ್ಸಿ ವಾರ್ಡ್ನಲ್ಲಿ ಇದ್ದಾರೆ. ಅವರು ಕೂಡ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಅವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿದೆ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ಅವರಿಗೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ನೋಡಿ, ಯಾವುದೇ ಒಂದು ಬಸ್ ಅಪಘಾತಗಳು ಆದಂತಹ ಸಂದರ್ಭದಲ್ಲಿ ಯುವ ಸಮೂಹ ಯಾರ್ಯಾರು ಯುವಕರು ಪ್ರಯಾಣ ಮಾಡ್ತಾರೆ ಅಂಥವರು ಆದಷ್ಟು ವಯಸ್ಸಾದವರು, ಮಹಿಳೆಯರು, ಮಕ್ಕಳು ಅಂತ ಏನಾದರೂ ಇದ್ದರೆ ಅಂಥವರ ನೆರವಿಗೆ ನಿಲ್ಲಬೇಕು. ಆಗ ಈ ರೀತಿಯ ಅವಘಡಗಳಲ್ಲಿ ನಾವು ಸಾವು ನೋವುಗಳನ್ನು ತಪ್ಪಿಸೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದುರಂತದಲ್ಲಿ ಕಿರಣ್ ಎಂಬವರ ಫ್ಯಾಮಿಲಿ ಸಂಪೂರ್ಣವಾಗಿ ಸೇಫ್ ಆಗಿ ಉಳಿದು ಬಂದಿದೆ. ತಮ್ಮ ಕುಟುಂಬ ಸಮೇತವಾಗಿ ಕಿರಣ್ ಎಂಬವರು ಪಾರಾಗಿದ್ದಾರೆ. ಕಿರಣ್ ಮತ್ತು ಅವರ ಕುಟುಂಬ ಕೂಡ ಗೋಕರ್ಣಗೆ ಟ್ರಿಪ್ ಹೋಗ್ತಾ ಇದ್ರು. ಎಲ್ಲರೂ ಗೋಕರ್ಣಗೆ ಹೋಗಬೇಕು, ಗೋಕರ್ಣಕ್ಕೆ ಹೋಗಿ ದರ್ಶನ ಮಾಡಬೇಕು, ಜೊತೆಗೆ ಮಕ್ಕಳು ಕೂಡ ಖುಷಿ ಪಡ್ತಾರೆ ಅಂತ ಹೋಗ್ತಾ ಇದ್ರು. ಬಸ್ನ ಎಡಭಾಗದ ಕೆಳಗಿನ ಸೀಟ್ಗಳನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಅವರೂ ಕೂಡ ಲೋವರ್ ಸೀಟ್ಗಳನ್ನೇ ಆಯ್ಕೆ ಮಾಡಿಕೊಂಡಿದ್ರು. ಕಿರಣ್ ಪಾಲ್ 13L, ಕೀರ್ತನಾ 14L, ನಂದಿತಾ ಲೋವರ್ 15, ದೇವಿಕಾ ಲೋವರ್ 16 ಒಂದೇ ಕಡೆ ಇದ್ದಿದ್ದರಿಂದ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಪಾರಾಗಿದ್ದಾರೆ. ಅದೃಷ್ಟವಶಾತ್ ಇಡೀ ಕುಟುಂಬ ಸಾವಿನ ದವಡೆಯಿಂದ ಪಾರಾಗಿದೆ. ಇನ್ನೊಂದು ಸಮಸ್ಯೆ ಏನಾಗುತ್ತೆ ಅಂದರೆ, ಈ ರೀತಿ ಅವಘಡಗಳು ಸಂಭವಿಸಿದಾಗ ಲಗೇಜ್ಗೆ ಸಂಬಂಧಪಟ್ಟಂತೆ ಅನೇಕರು ತಡ್ಕಾಡೋದಕ್ಕೆ ಮುಂದಾಗ್ತಾರೆ. ಮೊದಲಿಗೆ ಮಾಡಬೇಕಾಗಿರುವಂತಹ ಕೆಲಸ, ಈ ರೀತಿಯ ಅಪಘಾತಗಳು ಆದಾಗ, ಅವಘಡಗಳು ಸಂಭವಿಸಿದಾಗ ಮೊದಲಿಗೆ ಆ ಬಸ್ನಿಂದ ಹೊರಗಡೆ ಬರೋದು ಹೇಗೆ ಅಂತ ನೋಡಬೇಕು. ಆ ಬಸ್ನಿಂದ ಹೊರಗಡೆ ಬಂದು ತಮ್ಮ ಜೀವ ಹೇಗೆ ರಕ್ಷಣೆ ಮಾಡಿಕೊಳ್ಬೇಕು ಅನ್ನುವಂಥದ್ದರ ಬಗ್ಗೆ ಗಮನ ಹರಿಸಬೇಕು. ಜೊತೆಗೆ ಒಳಗಡೆ ಇರುವಂತಹ ಯುವಕರು ಯಾರ್ಯಾರು ಪ್ರಯಾಣ ಮಾಡ್ತಾ ಇರ್ತಾರೆ ಅಂಥವರು, ವಯಸ್ಸಾದವರು, ಜೊತೆಗೆ ಅಂಗವಿಕಲರು ಅಂತ ಯಾರಾದರೂ ಇದ್ದರೆ, ದಿವ್ಯಾಂಗರು ಇದ್ದರೆ ಅಂಥವರ ನೆರವಿಗೆ ನಿಲ್ಲಬೇಕು. ಜೊತೆಗೆ ಮಹಿಳೆಯರು, ಮಕ್ಕಳು ಯಾರಾದರೂ ಇದ್ದರೆ ಅಂಥವರ ನೆರವಿಗೆ ನಿಂತಾಗ ಮಾತ್ರ, ಒಬ್ರಿಗೊಬ್ಬರು ನೆರವು ನೀಡಿದಂತಹ ಸಂದರ್ಭದಲ್ಲಿ ಮಾತ್ರ ಎಲ್ಲರೂ ಪಾರಾಗೋದಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ, ಅಂಥವರು ಪಾರಾಗೋದಕ್ಕೆ ಸಾಧ್ಯ ಆಗೋದಿಲ್ಲ. ಆಗ ಸಾಮಾಜಿಕ ಪ್ರಜ್ಞೆಯನ್ನು ನಾವು ಮೆರಿಬೇಕಾಗತ್ತೆ. ಸಾಧ್ಯವಾದಷ್ಟು ಅಪಘಾತ ಸಂಭವಿಸಿದಂತಹ ಸಂದರ್ಭದಲ್ಲಿ ಯಾರ್ಯಾರು ಮಲಗಿರ್ತಾರೆ, ಯಾರ್ಯಾರು ಎಚ್ಚೆತ್ಕೊಂಡಿರೋದಿಲ್ಲ ಅಂಥವರನ್ನು ಆದಷ್ಟು ಬೇಗ ಎಚ್ಚರಿಸೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದರೆ ಎದುರಿಗೆ ಕುಳಿತಿರುವಂತಹ ಬಸ್ನ ಡ್ರೈವರ್ ಆಗಿರಬಹುದು, ಇನ್ನಿತರ ಸ್ಟಾಫ್ಗಳಾಗಿರಬಹುದು, ಅವರು ಕೂಡ ಎದುರಿಗೆ ಕುಳಿತುಕೊಂಡು ಪ್ರಯಾಣ ಮಾಡ್ತಾ ಇರ್ತಾರೆ. ಸಹಜವಾಗಿ ಅವರು ಕೂಡ ಗಾಯಗೊಂಡಿರ್ತಾರೆ. ಆ ಸಂದರ್ಭದಲ್ಲಿ ಒಂದು ಸಾಮಾಜಿಕ ಪ್ರಜ್ಞೆ ಕೆಲವರ ಪ್ರಾಣವನ್ನು ಕೂಡ ಕಾಪಾಡುತ್ತೆ. ಯಾವ ರೀತಿ ಈ ಕುಟುಂಬ, ಕಿರಣ್ ಅವರ ಕುಟುಂಬ ಏನಿದೆ ಅದು ಪಾರಾಯಿತು, ಅದೇ ರೀತಿ ಬೇರೆಯವರಿಗೆ ನೆರವು ಕೊಟ್ಟಾಗ ಅವರು ಕೂಡ ಪಾರಾಗ್ತಾರೆ. ಈ ಒಂದು ದುರಂತದಲ್ಲಿ ಕಿರಣ್ ಎಂಬವರ ಫ್ಯಾಮಿಲಿ ಸಂಪೂರ್ಣವಾಗಿ ಸೇಫ್ ಆಗಿದೆ. ಯಾವುದೇ ಸಮಸ್ಯೆ ಇಲ್ಲದೆ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪಾರಾಗಿದ್ದಾರೆ. ಪ್ರಾಥಮಿಕ